ಪುಟ್ಟಮ್ಮ, ಜೀವನದಲ್ಲಿ ನಾನು ಮೊದಲ ಬಾರಿ ಸೋತೋಗ್ಬಿಟ್ಟೆ ಕಣೋ. ನನ್ನ ಪ್ರೀತಿನ ಉಳಿಸಿಕೊಳ್ಳುವ ಯೋಗ್ಯತೆ ನನಗಿಲ್ಲ ಕಣೋ. ಕೊನೆಗೂ ನನ್ನ ಪ್ರೀತಿ ನನ್ನ ಪಾಲಿಗೆ ಮರೀಚಿಕೆ ಆಗೋಯ್ತು. ಅಣ್ಣ ಪ್ಲೀಸ್ ಕಣೋ, ಈ ಥರ ಎಲ್ಲ ಮಾತಾಡಬೇಡ, ತುಂಬ ನೋವಾಗುತ್ತೆ. ಪ್ಲೀಸ್ ಅಣ್ಣ, ಸರಿಯಾಗಿ ಹೇಳು ಏನಾಯಿತು ಅಂತ. ನಿನ್ನಿಂದ ನಿನ್ನ ಪ್ರೀತಿ ದೂರ ಆಗೋಕ್ಕೆ ಹೇಗೆ ಸಾಧ್ಯ? ಸಾನ್ನಿಧ್ಯಳ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದವ ಅಳುತ್ತಲೇ ನೆನ್ನೆ ನಡೆದ ಸಂಗತಿಗಳನ್ನು ಅವಳಿಗೆ ತಿಳಿಸಿದ. ಸಾನು ಕೂಡ ವಿಷಯ ತಿಳಿದು ನೊಂದುಕೊಂಡಳಾದರೂ ಅರ್ಜುನ್ಗೆ ಸಮಾಧಾನ ಮಾಡಿ ಕೆಳಗೆ ಕರೆದುಕೊಂಡು ಬಂದಳು. ನಿನ್ನೆ ರಾತ್ರಿ ನಯನಾಳನ್ನು ಕಾಣಲು ಹೊರಟ ಅರ್ಜುನ್ ಅವಳ ರೂಮಿನಲ್ಲಿ ಮಾತನಾಡುತ್ತಿದ್ದ ಅಪ್ಪ ಮಗಳ ಸಂಭಾಷಣೆಯನ್ನು ಕೇಳಿಸಿಕೊಂಡಿದ್ದ. ಮಗಳೇ, ನಾನು ಇಲ್ಲಿಯವರೆಗೂ ನಿನ್ನ ಬಳಿ ಏನನ್ನೂ ಕೇಳಿಲ್ಲ, ಆದರೆ ಈಗ ನನ್ನದೊಂದು ಮಾತು ನಡೆಸಿಕೊಡ್ತೀಯಾ? ಅಯ್ಯೋ ಅಪ್ಪ, ಪ್ಲೀಸ್ ಈ ಥರ ಎಲ್ಲ ರಿಕ್ವೆಸ್ಟ್ ಮಾಡಿಬಿಡಿ. ನೀವು ನನ್ನ ಅಪ್ಪ, ಆರ್ಡರ್ ಮಾಡಿ ಸಾಕು. ನೀವು ಏನು ಹೇಳಿದ್ರು ನಾನು ಅದನ್ನು ಮಾಡ್ತೀನಿ ಅಪ್ಪ. ನಂಗೆ ಗೊತ್ತು ಕಂದ, ನೀನು ನನ್ನ ಮಾತನ್ನು ನಡೆಸಿಕೊಡ್ತೀಯ ಅಂತ. ಪುಟ್ಟ, ಏನಿಲ್ಲ ಕಣೋ, ನಾನು ನೆನ್ನೆ ಹೇಳಿದ್ದೆ ಅಲ್ವಾ, ನನ್ನ ಸ್ನೇಹಿತನ ಮಗನ ಜೊತೆ ನಿನ್ನ ಮದುವೆ ಮಾಡಬೇಕು ಅನ್ನೋದು ನನ್ನ ಆಸೆ ಅಂತ. ಅಪ್ಪ ಎಂದವಳ ಮುಖ ಕಳೆಗುಂದಿತ್ತು. ಅಶ್ವಥ್ ನನ್ನ ಬಾಲ್ಯದ ಸ್ನೇಹಿತ ಕಂದ. ಇವತ್ತು ನಾನು ಏನೇ ಆಗಿದ್ರು ಅದಕ್ಕೆ ಕಾರಣ ಅವನೇ. ನಾನು ಎಷ್ಟೇ ಜನ್ಮ ಎತ್ತಿ ಬಂದರೂ ಅವನ ಋಣ ತೀರಿಸಲು ಸಾಧ್ಯವಿಲ್ಲ. ನನ್ನ ಮೇಲಿನ ಅವನ ಋಣಭಾರವನ್ನು ಕಡಿಮೆ ಮಾಡಿಕೊಳ್ಳುವ ಸಲುವಾಗಿ, ಹಾಗೆ ನಮ್ಮ ಸ್ನೇಹ ಸಂಬಂಧನ ಮತ್ತಷ್ಟು ಗಟ್ಟಿಗೊಳಿಸುವ ಸಲುವಾಗಿ ನಿನ್ನ ಮದುವೆನ ಅವನ ಮಗ ಸನತ್ ಜೊತೆ ನಿಶ್ಚಯ ಮಾಡಿದ್ದೇನೆ. ಕ್ಷಮಿಸಿ ಬಿಡು ಮಗಳೇ, ನಿಮಗೆ ಒಂದು ಮಾತು ಕೇಳದೆ ನಾನು ಈ ನಿರ್ಧಾರ ಮಾಡಿಬಿಟ್ಟೆ. ಅಯ್ಯೋ ಅಪ್ಪ, ಪ್ಲೀಸ್ ಕ್ಷಮೆಯೆಲ್ಲ ಕೇಳಬೇಡಿ. ನೀವು ಏನೇ ಮಾಡಿದರೂ ಅದು ನನ್ನ ಮತ್ತೆ ಮನೆಯವರ ಒಳ್ಳೆಯದಕ್ಕೆ ಮಾಡಿರ್ತೀರಾ ಅನ್ನೋದು ನಂಗೆ ಗೊತ್ತು ಅಪ್ಪ. ಪುಟ್ಟ, ನಂಗೊಂದು ಮಾತು ಕೊಡ್ತೀಯಾ? ನಾನು ತೋರಿಸಿದ ಹುಡುಗನನ್ನೇ ಮದುವೆ ಆಗ್ತೀನಿ ಅಂತ. ಅಪ್ಪನ ಪ್ರೀತಿಗೆ, ಅವರ ಮಾತಿಗೆ ಕಟ್ಟು ಬಿದ್ದವಳು ತನ್ನ ಪ್ರೀತಿಯನ್ನು ತನ್ನಲ್ಲಿ ಬಚ್ಚಿಟ್ಟುಕೊಂಡು ಅಪ್ಪನಿಗೆ ಮಾತು ಕೊಟ್ಟಳು. ಆಗಲಿ ಅಪ್ಪ, ನೀವು ತೋರಿಸಿದ ಹುಡುಗನ ಜೊತೆನೆ ನನ್ನ ಮದುವೆ ನಡೆಯುತ್ತೆ. ನೀವು ಆರಾಮಾಗಿರಿ ಅಪ್ಪ. ಸಾಗರ್ ಅವರು ಮಗಳ ಮಾತನ್ನು ಕೇಳಿ ಅವಳ ತಲೆ ನೆವರಿಸಿದರು. ಸಂತೋಷದಿಂದ ಹೊರಟು ಹೋದರೆ ನಯನ ಮಾತ್ರ ಒಳಗೊಳಗೆ ಹತ್ತು ಹತ್ತು ಸೊರಗಿದಳು. ಇವರಿಬ್ಬರ ಮಾತುಗಳನ್ನು ಮತ್ತೊಂದು ಜೀವ ಕೇಳಿಸಿಕೊಂಡಿದೆ ಎನ್ನುವ ಸಣ್ಣ ಅರಿವು ಅವಳಿಗಿರಲಿಲ್ಲ. ಮರೆಯಲ್ಲಿ ನಿಂತು ಅವರ ಮಾತುಗಳನ್ನು ಕೇಳಿಸಿಕೊಂಡ ಅರ್ಜುನ್ ಅಳುತ್ತಲೇ ಅಲ್ಲಿಂದ ಮರೆಯಾಗಿದ್ದ. ಅಲ್ಲೆರಡು ಹೃದಯಗಳು ಮನೆಯವರ ಸಂತೋಷಕ್ಕಾಗಿ ತಮ್ಮ ಪ್ರೀತಿಯನ್ನು ಬಲಿಕೊಟ್ಟು ಮೌನವಾಗಿ ರೋಧಿಸುತ್ತಿದ್ದರೆ, ಇತ್ತ ಮನೆಯವರ ಸಂಭ್ರಮ ಮುಗಿಲು ಮುಟ್ಟಿತು. ಸಮಯಕ್ಕೆ ಸರಿಯಾಗಿ ಗಂಡಿನ ಕಡೆಯವರ ಆಗಮನವಾಗಿತ್ತು. ಎಲ್ಲರೂ ಅವರನ್ನು ಸ್ವಾಗತಿಸಲು ಕೆಳಗೆ ಬಂದರು. ಆದರೆ ಅಲ್ಲಿ ಮತ್ತೊಂದು ಜೀವ ಹುಡುಗನನ್ನು ನೋಡಿ ಉತ್ತರಿಸಿ ಬಂದ. ಕಣ್ಣೀರನ್ನು ಅರಿಯಲು ಬಿಟ್ಟು ತನ್ನ ಕೋಣೆ ಸೇರಿತು. ಇತ್ತ ಅಮೃತಾಳನ್ನು ಕಾಪಾಡಿದವರು ಯಾರು ಎನ್ನುವುದು ಅಮೃತ ಹೊರತುಪಡಿಸಿ ಎಲ್ಲರಿಗೂ ತಿಳಿದಿತ್ತು. ಅಮೃತ ಮಾತ್ರ ತನ್ನನ್ನು ಕಾಪಾಡಿದವರ ಬಗ್ಗೆ ತಿಳಿದುಕೊಳ್ಳಲು ಶತಾಯಗತಾಯ ಪ್ರಯತ್ನಿಸಿದರೂ ಯಾವ ಪ್ರಯೋಜನವೂ ಆಗಲಿಲ್ಲ. ಆಕೆಯ ಜೀವನದ ಬಹುದೊಡ್ಡ ಸತ್ಯ ಸರ್ಪ್ರೈಸ್ ರೂಪದಲ್ಲಿ ಸದ್ಯದರಲ್ಲಿಯೇ ಆಕೆಯ ಮುಂದೆ ಬರುವುದರಲ್ಲಿತ್ತು. ಈ ಜೀವನ ಎನ್ನುವುದು ಹೀಗೆಯೇ, ಹಲವು ಅನಿರೀಕ್ಷಿತ ತಿರುವುಗಳ ಗುಚ್ಛ. ಕೆಲವೊಂದು ತಿರುವುಗಳು ಬದುಕನ್ನು ಉತ್ತಮ ರೀತಿಯಲ್ಲಿ ಬದಲಿಸಿಬಿಟ್ಟರೆ, ಮತ್ತೆ ಕೆಲವೊಂದು ತಿರುವುಗಳು ಬದುಕಿನ ಹಳಿಯನ್ನೇ ತಪ್ಪಿಸಿಬಿಡುತ್ತದೆ. ಎಲ್ಲರೂ ಸಂತೋಷದಿಂದಲೇ ಗಂಡಿನ ಕಡೆಯವರನ್ನು ಬರಮಾಡಿಕೊಂಡರು. ಆದರೆ ಅಲ್ಲೊಂದು ಪುಟ್ಟದಾದ ಅಸಮಾಧಾನ ನೋವು. ಒಂದಲ್ಲ ಎರಡಲ್ಲ, 3 ಜೀವಗಳು ಅಲ್ಲಿ ಮೌನವಾಗಿ ರೋಧಿಸುತ್ತಿದ್ದವು. ಸಂಭ್ರಮದಲ್ಲಿದ್ದ ಮನೆಯವರಿಗದು ತಿಳಿಯಲೇ ಇಲ್ಲ, ಅಥವಾ ತಿಳಿದಿದ್ದು ಸುಮ್ಮನೆ ಇದ್ದರೋ. ಈ ನಶ್ವರ ಬದುಕಿನಲ್ಲಿ ಸುಖವಾಗಲಿ ಅಥವಾ ದುಃಖವೇ ಆಗಲಿ ಯಾವುದು ಶಾಶ್ವತವಲ್ಲ. ಸುಖ ದುಃಖಗಳು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಸುಖದ ಹಿಂದೆ ದುಃಖ, ದುಃಖದ ಹಿಂದೆ ಸುಖ, ಒಂದರ ಹಿಂದೆ ಮತ್ತೊಂದು ಬರುತ್ತಲೇ ಇರುತ್ತವೆ. ಇದೇ ಜೀವನ. ಮನೆಯ ಹೆಂಗಸರಿಗಂತೂ ಗಂಡಿನ ಕಡೆಯವರನ್ನು ಉಪಚರಿಸುವುದೆಂದರೆ ಎಲ್ಲಿಲ್ಲದ ಸಡಗರ. ಬಂದವರಿಗಂತೂ ಅಲ್ಲಿ ರಾಜ್ಯಾತೀತವೇ ನಡೆಯುತ್ತಿತ್ತು. ಅದು ಇದು ಮಾತುಕತೆ, ಕಾಫಿ, ತಿಂಡಿಯ ನಂತರ ಗಂಡಿನ ಕಡೆಯವರು ಹುಡುಗಿಯನ್ನು ಕರೆಸಲು ತಿಳಿಸಿದರು. ಪ್ರೀತಿಸಿದ ಪ್ರೀತಿ, ಬಯಸಿದ ಪ್ರೀತಿ ತನ್ನ ಪಾಲಿಗೆ ಇಲ್ಲ ಎಂದು ದುಃಖಿಸುತ್ತಿದ್ದವಳ ಬಳಿ ಬಂದ ಚಿರು ಅವಳಿಗೆ ಸಮಾಧಾನ ಮಾಡಿ ಅವಳನ್ನು ಕೆಳಗೆ ಕರೆದುಕೊಂಡು ಬಂದಿದ್ದ. ಮೇಕಪ್ ಮಾಡಿಕೊಳ್ಳದೆ ಹೋದರೂ ಆಕೆ ಸುಂದರಿಯೇ. ಆದರಿಂದು ಆಕೆಯ ನೆಚ್ಚಿನ ಆಭರಣ ನಗುವೆ ಮಾಯವಾಗಿತ್ತು. ಕಣ್ಣೀರ ಹನಿಗಳ ಗುರುತು ಕೆನ್ನೆಯ ಮೇಲೆ ಅಚ್ಚಾಗಿ ಮೂಡಿದವು. ಎಲ್ಲರೂ ನಯನ ಆಗಮನಕ್ಕಾಗಿ ಕಾಯುತ್ತಿದ್ದರೆ ಚಿರು ಸ್ಫೂರ್ತಿಯನ್ನು ಕೆಳಗೆ ಕರೆದುಕೊಂಡು ಬಂದವ ಗಂಡಿನವರ ಮುಂದೆ ನಿಲ್ಲಿಸಿದ. ಅವರ ಹಿಂದೆಯೇ ನಯನ ಆಗಮನವೂ ಆಗಿತ್ತು. ಸತ್ಯ ತಿಳಿದವರು ಬಾಯಿಗೆ ಕೈ ಅಡ್ಡ ಹಿಡಿದು ಮುಸಿ ಮುಸಿ ನಗುತ್ತಿದ್ದರೆ ಉಳಿದವರಿನ್ನೂ ಶಾಕ್ನಲ್ಲಿದ್ದರು. ನೋಡಿ, ಇವಳೆ ನಮ್ಮ ಮನೆಯ ರಾಜಕುಮಾರಿ ಸ್ಫೂರ್ತಿ. ನೋಡಲು ಮಾತ್ರ ರೂಪವಂತೆ ಅಲ್ಲ, ಗುಣದಲ್ಲಿಯೂ. ನೀವು ನೋಡೋಕೆ ಬಂದಿರುವ ಹುಡುಗಿಯೂ ಇವಳೆ. ಮುಂದೆ ನಿಮ್ಮ ಮನೆ ಬೆಳಗುವವಳು ಇವಳು ಎಂದವನನ್ನು ಬಿಗಿಯಾಗಿ ಅಪ್ಪಿದಳು ಸ್ಫೂರ್ತಿ. ಇಷ್ಟೊತ್ತಿನ ದುಃಖಕ್ಕೂ ಅಥವಾ ಈ ಕ್ಷಣದ ಖುಷಿಗೂ ತಿಳಿದಿಲ್ಲ. ಸ್ಫೂರ್ತಿಯ ಕಣ್ಣೀರು ಮಾತ್ರ ಚಿರು ಶರ್ಟನ್ನು ಸಂಪೂರ್ಣವಾಗಿ ತೋಯಿಸಿತ್ತು.
ಚಿರು ಅವಳನ್ನಪ್ಪಿ ಸಮಾಧಾನಿಸಿದವ. ಅವಳ ಹಣೆಗೆ ಚುಂಬಿಸಿ, ಬಂಗಾರಿ, ಎಲ್ಲಿ ಒಮ್ಮೆ ಅಳುವುದನ್ನು ನಿಲ್ಲಿಸಿ ಹುಡುಗನನ್ನು ನೋಡಿಬಿಡು. ನಿಂಗೆ ಇಷ್ಟ ಇಲ್ಲ ಅಂದರೆ ಬೇಡ, ನಾನು ಮುಂದೆ ನಿಂತು ಈ ಮದುವೆನ ಕ್ಯಾನ್ಸಲ್ ಮಾಡಿಸ್ತೀನಿ ಎಂದವನ ಮಾತಿಗೆ ಈ ಮದುವೆನ ತನಗೆ ಒಪ್ಪಿಗೆ ಎನ್ನುವಂತೆ ಮತ್ತಷ್ಟು ಬಿಗಿಯಾಗಿ ಅಪ್ಪಿದಳಾಕೆ. ಮನೆಯ ಹಿರಿಯರನ್ನು ಹೊರತುಪಡಿಸಿ ನಯನ, ಅರ್ಜುನ್, ಬಜಾರಿಸ್, ವಿಕ್ರಮ್, ಅಮೃತ ಹಾಗೂ ಸಾನ್ನಿಧ್ಯ ಕೂಡ ಅಲ್ಲೇನು ನಡೆಯುತ್ತಿದೆ ಎನ್ನುವುದೇ ತಿಳಿಯಲಿಲ್ಲ. ಸ್ಫೂರ್ತಿ ಮತ್ತು ಭರತ್ ಕಾಲೇಜು ದಿನಗಳಿಂದಲೂ ಪ್ರೀತಿಸುತ್ತಿದ್ದರಾದರೂ ಜೀವನದಲ್ಲಿ ಒಂದು ಉತ್ತಮ ಸ್ಥಾನಕ್ಕೆ ಬರುವವರೆಗೂ ಎರಡು ಮನೆಯವರಿಗೆ ನಮ್ಮಿಬ್ಬರ ವಿಷಯವನ್ನು ತಿಳಿಸಬಾರದೆಂದು ಇಬ್ಬರು ಮೊದಲನೇ ನಿರ್ಧರಿಸಿದರು. ಅದರಂತೆಯೇ ಇಬ್ಬರು ಕೂಡ ಚೆನ್ನಾಗಿ ಓದಿ ಒಳ್ಳೆಯ ಉದ್ಯೋಗವನ್ನು ಪಡೆದುಕೊಂಡಿದ್ದರು. ಸ್ಫೂರ್ತಿ ತಮ್ಮದೇ ಕಂಪನಿಯಲ್ಲಿ ಸಿಇಒ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರೆ ಭರತ್ ಬೇರೊಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದರು. ಹೊರಗಡೆ ಏನಾಗುತ್ತದೆಂದು ತಿಳಿದುಕೊಳ್ಳುವ ಚಿರುಗೆ ತನ್ನ ಮನೆಯವರ ಬಗ್ಗೆ ತಿಳಿದುಕೊಳ್ಳುವುದು ಕಷ್ಟವೇನಲ್ಲ. ಅದರಂತೆಯೇ ಒಮ್ಮೆ ಸ್ಫೂರ್ತಿಯ ರೂಮಿನಲ್ಲಿ ಏನನ್ನೋ ಹುಡುಕುವಾಗ ಸ್ಫೂರ್ತಿಯ ಡೈರಿ ಅವನ ಕಣ್ಣಿಗೆ ಬಿದ್ದಿತ್ತು. ಅದನ್ನು ಓದಿದವನಿಗೆ ಅವರಿಬ್ಬರು ಪರಸ್ಪರ ಪ್ರೀತಿಸುತ್ತಿರುವ ವಿಷಯವು ತಿಳಿಯಿತು. ಹಾಗಾಗಿಯೇ ಅವನು ಅಂದೇ ಮನೆಯವರ ಬಳಿ ಇದರ ಬಗ್ಗೆ ತಿಳಿಸಿದ. ಮನೆಯವರು ಸಹ ಒಪ್ಪಿಕೊಂಡಿದ್ದರು. ಸವಿತಾ ಅವರು ತಮ್ಮ ಮಗಳ ಕೈಯಲ್ಲಿ ಶಾಸ್ತ್ರವೆನ್ನುವಂತೆ ಗಂಡಿನ ಕಡೆಯವರಿಗೆ ಕೊಡಲು ಜ್ಯೂಸ್ ಕೊಟ್ಟು ಕಳುಹಿಸಿದರು. ಇಬ್ಬರ ಕಣ್ಣುಗಳು ಮನಸ್ಸುಗಳು ಎಂದು ಬೆರೆತಿದ್ದವು. ಖುಷಿಯಿಂದ ಅವರಿಗೆ ಜ್ಯೂಸ್ ಕೊಟ್ಟು ಬಂದವಳು ಅಮ್ಮನ ತೆಕ್ಕೆಯಲ್ಲಿ ಬಂದೆಯಾಗಿದ್ದಳು. ಹೌದು, ಅಲ್ಲಿ ಬಂದಿದ್ದು ಸನತ್ ಪರಿವಾರದವರಲ್ಲ, ಬದಲಿಗೆ ಭರತ್ ಕುಟುಂಬದವರು. ಗಂಡಿನ ಕಡೆಯವರು ಬಂದಿದ್ದು ನಯನಾಳನ್ನು ನೋಡಲಲ್ಲ, ಬದಲಿಗೆ ಸ್ಫೂರ್ತಿಯನ್ನು ನೋಡಲು. ಭರತ್ ಅವರ ತಂದೆ ವಾಸುಕಿ ಹಾಗೂ ಅವರ ತಾಯಿ ಭವ್ಯ ಅವರು ಬಂದಿದ್ದರು. ಚಿರು ಪುಟ್ಟದಾಗಿ ಮನೆಯವರಿಗೆ ಅವರ ಪರಿಚಯವನ್ನು ಮಾಡಿಸಿದ. ಸ್ಫೂರ್ತಿಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಬಂದಿದ್ದ ಜ್ಯೋತಿಷ್ಯರು ಒಂದೊಳ್ಳೆ ಮುಹೂರ್ತವನ್ನು ತಿಳಿಸಿ ಮುಂದಿನ 15 ದಿನಕ್ಕೆ ಮದುವೆ ದಿನಾಂಕವನ್ನು ನಿಗದಿಪಡಿಸಿ ದಕ್ಷಿಣೆಯನ್ನು ಪಡೆದು ಹೊರಟು ಹೋದರು. ಅವರ ಹಿಂದೆಯೇ ಭರತ್ ಕುಟುಂಬದವರು ಸಹ ನಡೆದರು. ಸಂತೋಷದ ವನಲು ಎಲ್ಲೆಡೆಯೂ ಪಸರಿಸಿತ್ತು. ಏನಾಗುತ್ತೋ ಎಂದು ಚಡಪಡಿಸುತ್ತಿದ್ದ ಹೃದಯಗಳೆರಡು ಆ ಕ್ಷಣಕ್ಕೆ ನೆಮ್ಮದಿ ನಿಟ್ಟುಸಿರುಬಿಟ್ಟವು. ಭರತ್ ಕುಟುಂಬದವರು ಅತ್ತ ಹೋಗುತ್ತಲೇ ಮುಂದೆ ಬಂದ ಸಾಗರ್ ಅವರು ನಯನಾಳನ್ನು ಅರ್ಜುನ್ ಮುಂದೆ ನಿಲ್ಲಿಸಿ, ಮಗಳೇ, ನೀನು ನನಗೆ ಮಾತು ಕೊಟ್ಟಿರುವ, ನಾನು ತೋರಿಸಿದ ಹುಡುಗನನ್ನೇ ಮದುವೆಯಾಗ್ತೀಯಾ ಎಂದು. ಈಗ ನೋಡು, ನಿನ್ನ ಮುಂದೆ ನಿಂತಿರುವ ಈ ಹುಡುಗನನ್ನೇ ನೀನು ಮದುವೆಯಾಗಬೇಕಾಗಿರುವುದು. ನಿನಗೆ ಇಷ್ಟವಿಲ್ಲವೆಂದರೂ ಸರಿಯೇ, ಮದುವೆಯಂತೂ ಆಗಲೇಬೇಕು. ಯಾಕಂದರೆ ನೀನು ನನಗೆ ಮಾತು ಕೊಟ್ಟಿದ್ದೀಯಾ, ನೆನಪಿರಲಿ ಎಂದವರನ್ನೊಮ್ಮೆ ಬಿಗಿಯಾಗಿ ಅಪ್ಪಿದಳು ನಯನ. ಅಲ್ಲೊಂದು ಸಣ್ಣದಾದ ಮೌನ. ಗೊಂದಲವಿದ್ದರೂ ಸಂತೋಷದ ಅಲೆಗಳು ಸದ್ದು ತುಸು ಜೋರಾಗಿಯೇ ನಡೆಯಿತು. ಅಕ್ಕ, ನಿಂಗೆ ಈ ಮದುವೆ ಇಷ್ಟ ಇಲ್ಲ ಅಂದರೆ ಹೇಳಿಬಿಡು, ಅಪ್ಪನ ಹತ್ತಿರ ನಾನು ಮಾತಾಡ್ತೀನಿ. ನನಗೆ ನೀನು ಖುಷಿನೇ ಮುಖ್ಯ. ಅರ್ಜುನ್ಗೆ ಬೇಕಾದರೆ ಬೇರೆ ಹುಡುಗಿ ಜೊತೆ ಮದುವೆ ಮಾಡೋಣ, ಒತ್ತಾಯ ಏನೂ ಇಲ್ಲ, ಕಣ್ಣೊಡೆದು ಅಣಕಿಸಿದ ಚಿರು ಎಂದವಳೆ ಅವನ ಹಣೆಗೆ ಚುಂಬಿಸಿ ಅವನನ್ನಪ್ಪಿದಳು. ಚಿರು ಅವಳ ಕಣ್ಣೀರನ್ನು ತೊಡೆದು ಅವಳ ಹಣೆಗೆ ಚುಂಬಿಸಿದವ. ಅಕ್ಕ, ನೀನು ಕೇವಲ ನನ್ನ ಪಾಲಿಗೆ ಅಕ್ಕರೆಯ ಅಕ್ಕನಲ್ಲ, ಬದಲಿಗೆ ಮಾತೃ ವಾತ್ಸಲ್ಯವನ್ನು ತೋರಿಸುವ ಅಮ್ಮನೂ ಹೌದು. ನನ್ನೆಲ್ಲ ಸುಖ ದುಃಖಗಳಲ್ಲಿ ಪಾಲುದಾರಳು ನೀನು. ನನಗೆ ನೀನು ಖುಷಿನೇ ಮುಖ್ಯ ಕಣೆ. ನಿನ್ನ ಖುಷಿಗಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ. ಈಗ ಅಳೋದನ್ನು ನಿಲ್ಲಿಸು ಎಂದವನ ಎದೆಗೊರಗಿ ಮುದ್ದಾಗಿ ಥ್ಯಾಂಕ್ ಯು ಎಂದಳಾಕೆ. ಸಾಗರ್ ಅವರು ನಯನಾಳ ಕೈಯನ್ನು ಅರ್ಜುನ್ ಕೈಯಲ್ಲಿರಿಸಿ, ನೋಡಪ್ಪ ಅಳಮಯ್ಯ, ನನ್ನ ಮಗಳನ್ನು ಚೆನ್ನಾಗಿ ನೋಡ್ಕೊಬೇಕು. ಅವಳ ಕಣ್ಣಿನಲ್ಲಿ ಒಂದೇ ಒಂದು ಹನಿ ಕಣ್ಣೀರು ಬರುವಂತಿಲ್ಲ. ಅದು ಖುಷಿಗಾದರೂ ಸರಿ, ದುಃಖಕ್ಕಾದರೂ ಸರಿ. ಪ್ರತಿದಿನ ಪ್ರತಿ ಕ್ಷಣ ನನ್ನ ಮಗಳು ಖುಷಿಯಾಗಿರುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದು. ಅಪ್ಪಿತಪ್ಪಿ ಅವಳಿಗೆ ಏನಾದರೂ ನೋವು ಕೊಟ್ಟರೆ ಅಳಿಯ DYSP ಎನ್ನುವುದನ್ನು ಮರೆತು ಏರೋಪ್ಲೇನ್ ಹತ್ತಿಸಬೇಕಾಗುತ್ತದೆ ಎಂದು ತಮಾಷೆ ಮಾಡಿದವರ ಮಾತಿಗೆ ಎಲ್ಲರೂ ಜೋರಾಗಿ ನಗಲಾರಂಭಿಸಿದರೆ ನಯನ ನಾಚಿಕೆಯಿಂದ ಅರ್ಜುನ್ ಎದೆಗೊರಗಿದಳು. ಅಂತೂ ಪ್ರೀತಿಸಿದ ಜೋಡಿಗಳ ಪ್ರೀತಿಗೆ ಮನೆಯವರ ಒಪ್ಪಿಗೆಯೂ ದೊರೆಯಿತು. ನಂಗಂತೂ ತಲೆ ಕೆಡ್ತಿದೆ. ಇಲ್ಲಿ ಏನಾಗ್ತಿದೆ ಅಂತ ಯಾರಾದರೂ ಸ್ವಲ್ಪ ಹೇಳ್ತೀರಾ? ಗೊಂದಲದಲ್ಲಿದ್ದ ವಿಕ್ರಮ್ ಪ್ರಶ್ನಿಸಿದ. ಅವನು, ಹೌದು, ನನಗೂ ಕೂಡ ಏನಂದರೆ ಏನೂ ಅರ್ಥ ಆಗ್ತಿಲ್ಲ ಚಂದ್ರಿ. ಅಲ್ಲ, ನಿನ್ನೆಯಿಂದ ನಾವು ಏನೆಲ್ಲ ಸರ್ಕಸ್ ಮಾಡ್ತಿದ್ವಿ, ಆದರೆ ಇಲ್ಲಿ ನೋಡಿದರೆ ಇಡೀ ಸೀನ್ ಮತ್ತೆ ಸ್ಕ್ರಿಪ್ಟ್ ಚೇಂಜ್ ಆಗಿಬಿಟ್ಟಿದೆ. ಸೂರ್ಯ, ಯಾವುದಕ್ಕಮ್ಮ ನೀವುಗಳು ಸರ್ಕಸ್ ಮಾಡ್ತಾ ಇದ್ದಿದ್ದು? ಯಾರನ್ನು ಬಲಿಕ ಬಕ್ರ ಮಾಡಬೇಕು ಅಂತಿದ್ರಿ? ಚಂದು, ಅದು ಅಣ್ಣ, ಯಾರನ್ನು ಇಲ್ವೋ ಸಾನ್ನಿಧ್ಯ, ಅಪ್ಪ, ಮಾವ, ನಿನ್ನೆ ನೀವಿಬ್ಬರು ಹೇಳ್ತಿದ್ರೆ ನಿಮ್ಮ ಸ್ನೇಹಿತರ ಮಕ್ಕಳ ಜೊತೆ ನಯನ ಮತ್ತು ಅರ್ಜುನ್ ಅಣ್ಣನ ಮದುವೆ ಮಾಡ್ತೀವಿ ಅಂತ. ಆದರೆ ಇವತ್ತು ಇಲ್ಲಿ ನಡೆದಿದ್ದೆ ಬೇರೆ. ಅಂದರೆ ನಿಮಗೆ ಮೊದಲೇ ಇವರಿಬ್ಬರ ಪ್ರೀತಿಯ ವಿಷಯ ಗೊತ್ತಿತ್ತಾ? ಅನು, ಗುಡ್ ಕ್ವಶನ್ ಅಕ್ಕ, ನಂದು ಕೂಡ ಇದೇ ಪ್ರಶ್ನೆ. ಲೋಕೇಶ್, ಇಲ್ಲ ಪುಟ್ಟಮ್ಮ, ನಮಗೆ ಮೊದಲೇ ಇವರಿಬ್ಬರ ವಿಷಯ ಗೊತ್ತಿರಲಿಲ್ಲ. ಸಾನ್ನಿಧ್ಯ, ಆದರೆ ಅಪ್ಪ ಇದೆಲ್ಲ. ಸಾಗರ್, ಎಲ್ಲವೂ ಚಿರು ಪ್ಲ್ಯಾನ್ ಪುಟ್ಟಮ್ಮ.
ನಯನ, ಅಪ್ಪ ಏನು ಹೇಳ್ತಾ ಇದ್ದೀರಾ ನೀವು? ಪೂರ್ಣ, ಹೌದು ಮಗಳೇ, ಚಿರುನೆ ನಮ್ಮ ಹತ್ರ ಬಂದು ನಿಮ್ಮಿಬ್ಬರ ಬಗ್ಗೆ ಹಾಗೆ ಸ್ಫೂರ್ತಿ ಬಗ್ಗೆ ಹೇಳಿದ್ದು. ಅರ್ಜುನ್, ಆದರೆ ಚಿರುನಿಗೆ ಮೊದಲೇ ನಮ್ಮ ವಿಷಯ ಗೊತ್ತಿತ್ತಾ? ಚಿರು, ಹಲೋ DYSP ಸಾಹೇಬ್ರೆ, ಊರಲ್ಲಲ್ಲಿ ಏನೇನು ನಡೆಯುತ್ತೆ ಅಂತ ತಿಳ್ಕೊಳ್ಳೋ ನಮಗೆ ನಮ್ಮ ಮನೇಲಿ, ಅದರಲ್ಲೂ ನಮ್ಮ ಮನೆಯವರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳಕ್ಕಾಗಲ್ವಾ? ನಯನ, ಹೌದೌದು ಸರ್, ನಿಮಗೆ ಎಲ್ಲ ಗೊತ್ತಿರುತ್ತೆ, ಆದರೆ ಏನೂ ಹೇಳಲ್ಲ ಅಷ್ಟೆ. ಅಪ್ಪ ನಿನ್ನೆ ನನ್ನ ಹತ್ರ ಬಂದು ನಾನು ತೋರಿಸಿದ ಹುಡುಗನನ್ನೇ ಮದುವೆ ಆಗಬೇಕು ಅಂತ ಹೇಳಿ ಭಾಷೆ ತಗೊಂಡಾಗ ಎಷ್ಟು ನೋವಾಗಿತ್ತು ಅಂತ ಗೊತ್ತಾ ನಿಮಗೆ? ಪ್ರಾಣನೇ ಹೋಗುವಷ್ಟು. ಅಕ್ಕ ಪ್ಲೀಸ್ ಕಣೆ, ಆ ಥರ ಎಲ್ಲ ಮಾತಾಡಬೇಡ, ಮನಸ್ಸಿಗೆ ತುಂಬ ಕಷ್ಟ ಆಗುತ್ತೆ ಎಂದಳು. ಎನ್ನುತ್ತಿದ್ದವನ ಕಣ್ಣೀರು ಒರೆಸಿದ ನಯನ ಅತ್ಯಾಪ್ತೆಯಿಂದ ಅವನ ಹಣೆಗೆ ಚುಂಬಿಸಿದಳು. ರಾಮ್ಪ್ರಸಾದ್, ಇನ್ನು ಹೆಚ್ಚು ತಡ ಮಾಡೋದು ಬೇಡ. 2 ಮದುವೆಗಳನ್ನು ಆದಷ್ಟು ಬೇಗ ಮಾಡಿ ಮುಗಿಸಬೇಕು. ಲೋಕೇಶ್, ಹೌದು ಅಣ್ಣ, ಹೇಗಿದ್ರು ಇನ್ನು 15 ದಿನಗಳಲ್ಲಿ ಒಂದು ಒಳ್ಳೆ ಮುಹೂರ್ತ ಇದೆ ಅಂತ ಜ್ಯೋತಿಷ್ಯರು ಹೇಳಿದ್ದಾರೆ ಅಲ್ವಾ? 2 ಮದುವೆನೂ ಒಟ್ಟಿಗೆ ಮಾಡಿದರೆ ಆಯಿತು. ಸಿಂಗಲ್ ಮುಹೂರ್ತದಲ್ಲಿ ಡಬಲ್ ಮದುವೆ ಧಮಾಕ. ಸರಸ್ವತಿ, ನೀವು ಹೇಳ್ತಾ ಇರೋದು ಸರಿಯಾಗಿದೆ ರೀ. ಇಷ್ಟು ದಿನ ಬರೀ ನೋವಿನಲ್ಲಿ ದಿನ ದೂಡಿದ್ದಾಯ್ತು, ಇನ್ನಾದರೂ ನಮ್ಮನೆಯಲ್ಲಿ ಸುಖ ಸಂತೋಷ ನೆಲೆಸಲಿ. ಸೀತಾ, ಸರಸ್ವತಿ ಹೇಳ್ತಾ ಇರೋದು ಸರಿಯಾಗಿದೆ. ಈಗಷ್ಟೇ ವಿಕ್ರಮ್ ಮತ್ತು ಅಮೃತ ಸಂಸಾರ ಕೂಡ ಸರಿ ಹೋಗಿದೆ. ಬಂದಂಥ ಕಷ್ಟಗಳು ಕೂಡ ಮಂಜಿನಂತೆ ಕರಗಿವೆ. ಇನ್ನು ಮಕ್ಕಳು ಮತ್ತೆ ವಾಪಸ್ ಹೋಗುವ ಮೊದಲೇ ಮದುವೆ ಮಾಡೋದು ಒಳ್ಳೆಯದು. ಶಾರದಾ, ಎಲ್ಲ ಶಾಂತಿ ಹೋಮ ಮಾಡಿಸಿದ ಪೂಜಾ ಫಲ ಎಲ್ಲವೂ ಒಳ್ಳೆಯದೇ ಆಗ್ತಿದೆ. ಕೇಶವ ಚಕ್ರವರ್ತಿ, ಎಷ್ಟೇ ಆಗಲಿ ನನ್ನ ಹೆಂಡತಿ ಮುಂದೆ ನಿಂತು ಮುತುವರ್ಜಿಯಿಂದ ಅತ್ಯಂತ ಭಕ್ತಿಯಿಂದ ಮಾಡಿಸಿದ ಹೋಮ ಅಲ್ವಾ, ಒಳ್ಳೆಯದೇ ಆಗಬೇಕು. ಇಲ್ಲ ಅಂದರೆ ಶಾಂತಿ ಹೋಮ ಮಾಡಿದ ಪುರೋಹಿತರ ಮನೆಯಲ್ಲಿ ಶಾಂತಿನೇ ಇರಲ್ಲ. ವಯಸ್ಸಾದರೂ ಹೆಂಡತಿಯನ್ನು ಕಾಡಿಸುವ ಅವಕಾಶ ಸಿಕ್ಕರೆ ಸುಮ್ಮನಿರುವವರಲ್ಲ ಕೇಶವ ಅವರು. ಅದಕ್ಕೆ ಅಲ್ಲವೇ ಹೇಳುವುದು, ಪ್ರೀತಿಗೆ ವಯಸ್ಸಿಲ್ಲ, ಅಂತರವಿಲ್ಲ ಎಂದು. ತಮ್ಮ ಪತಿಯ ಮಾತು ಕೇಳಿ ಶಾರದಾ ಅವರು ಅವರತ್ತ ಉರಿ ನೋಟ ಬೀರಿದರೆ ಉಳಿದವರು ನಗೆಯಲ್ಲಿ ತೇಲುತ್ತಿದ್ದರು. ನಯನ, ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡಿ, ನಿಮ್ಮೆಲ್ಲರಿಂದ ವಿಷಯ ಮುಚ್ಚಿಟ್ಟು ತಪ್ಪು ಮಾಡಿದ್ವಿ ನಾವು. ಅರ್ಜುನ್, ಹೌದು ಮಾವ, ದಯವಿಟ್ಟು ನಮ್ಮನ್ನು ಎಲ್ಲರೂ ಕ್ಷಮಿಸಿಬಿಡಿ. ನಿನ್ನೆ ನೀವು ಮದುವೆ ವಿಷಯವನ್ನು ಪ್ರಸ್ತಾಪಿಸಿದಾಗಲೂ ನಾವು ಸುಮ್ಮನಿದ್ವಿ. ಸ್ಫೂರ್ತಿ, ಹಾಗೆ ಎಲ್ಲರೂ ನನ್ನ ತಪ್ಪನ್ನು ಕೂಡ ಮನ್ನಿಸಿಬಿಡಿ ಆಯಿತಾ? ಹಾಗಂತ ಶಿಕ್ಷೆ ಎಲ್ಲ ಕೊಡಬೇಡಿ ಪ್ಲೀಸ್. ಅನು, ಅವರಿಬ್ಬರಿಗೆ ಶಿಕ್ಷೆ ಕೊಟ್ಟಿಲ್ಲ ಅಂದರೂ ನಿಂಗೆ ಮಾತ್ರ ಶಿಕ್ಷೆ ಕೊಡಲೇಬೇಕು. ಪಾಪಿ, ನಮ್ಮ ಜೊತೆನೇ ಇದ್ದರೂ ನಮಗೆ ಕೂಡ ಒಂದು ಮಾತು ಹೇಳಿಲ್ಲ ಅಲ್ಲ ನೀನು? ಚಂದನ, ಚಂದ್ರಿಕಾ, ಹ್ಞೂ, ನಮ್ಮಿಂದಾನೇ ವಿಷಯ ಮುಚ್ಚಿಟ್ಟೆ ಅಲ್ಲ, ಅದಕ್ಕಾದರೂ ನಿನಗೆ ದೊಡ್ಡ ಶಿಕ್ಷೆ ಆಗಬೇಕು. ವೇಣು, ಹೌದು, ನೀವು 3 ಜನ ಮಾಡಿರುವ ತಪ್ಪಿಗೆ ಶಿಕ್ಷೆ ಅಂತೂ ಆಗಲೇಬೇಕು. ಕವಿತಾ, ಮನೆಯವರಿಂದ ಇಷ್ಟು ದೊಡ್ಡ ವಿಷಯವನ್ನು ಯಾಕೆ ಮುಚ್ಚಿಟ್ಟಿದ್ದು ನೀವುಗಳು? ಅದಕ್ಕೆ ನಿಮಗೆ ದೊಡ್ಡ ಶಿಕ್ಷೆ ಆಗಬೇಕು. ನೀವು ಏನೇ ಶಿಕ್ಷೆ ಕೊಟ್ಟರು ಅದನ್ನು ಖುಷಿಯಿಂದ ಸ್ವೀಕರಿಸಲು ನಾವು 3 ರೆಡಿ. ಒಟ್ಟಿಗೆ ನುಡಿದರು ಅರ್ಜುನ್ ಮತ್ತು ಸ್ಫೂರ್ತಿ. ಸಂಧ್ಯಾ, ಸರಿಯಾಗಿದ್ರೆ ಶಿಕ್ಷೆ ಏನು ಅಂತ ನಾನು ಹೇಳ್ತೀನಿ. ವಿಕ್ರಮ್, ಅತ್ತೆ, ಅವರಿಗೆ ಶಿಕ್ಷೆನ ಕೊಡುವಿರಂತೆ. ಅದಕ್ಕೂ ಮೊದಲು ಈ 3 ವಿಷಯ ನಿಮಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿ ಮೊದಲು. ಸಾಗರ್, ಅದನ್ನು ನಾನು ಹೇಳ್ತೀನಿ ವಿಕ್ರಮ್. ನಿನ್ನ ಮತ್ತು ಅಮೃತ ಮದುವೆ ಟೈಮ್ನಲ್ಲೇ ಚಿರು ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸಿ ಇವರ ಬಗ್ಗೆ ಹೇಳಿದ. ಹಾಗೆಯೇ ಆದಷ್ಟು ಬೇಗ ಇವರುಗಳ ಮದುವೆ ಕೂಡ ಮಾಡಬೇಕು ಅಂತ ಹೇಳಿದ್ದ. ನಾವು ಕೂಡ ಖುಷಿಯಿಂದಲೇ ಒಪ್ಪಿಗೆ ಕೊಟ್ಟಿದ್ವಿ. ಲೋಕೇಶ್, ಅದಾದ ಮೇಲೆ ಏನೇನೋ ನಡೆದೋಯ್ತು. ಎಲ್ಲರ ಮನಸ್ಸಿನಲ್ಲಿಯೂ ನೋವಿನ ಛಾಯೆ ಆವರಿಸಿಕೊಂಡಿತು. ಈ ಮನೆಯಲ್ಲಿ ಮತ್ತೆ ಮೊದಲಿನಂತೆ ಸಂತೋಷ ನೆಮ್ಮದಿ ನೆಲೆಸಬೇಕು ಅಂತ ಚಿರುನೆ ಮುಂದೆ ನಿಂತು ಎಲ್ಲ ಪ್ಲಾನ್ ಮಾಡಿ ಇಷ್ಟೆಲ್ಲ ಮಾಡ್ದ. ನಮ್ಮ ಸ್ನೇಹಿತರ ಮಕ್ಕಳ ಜೊತೆ ಮದುವೆ ಮಾಡ್ತೀವಿ ಅಂತ ಹೇಳಿದ್ದು. ಸಾಗರ್, ಹೌದು, ನಿಜ ಹೇಳಬೇಕು ಅಂದರೆ ಆ ಹೆಸರಿನ ಸ್ನೇಹಿತರೇ ನಮಗೆ ಪರಿಚಯ ಇಲ್ಲ. ಆ ಕ್ಷಣಕ್ಕೆ ಬಾಯಿಗೆ ಬಂದ ಹೆಸರನ್ನು ಹೇಳಿದ್ವಷ್ಟೆ. ನಯನ, ಅಪ್ಪ, ಎಷ್ಟು ಭಯ ಆಗಿತ್ತು ಗೊತ್ತಾ? ಸಾಗರ್, ಸಾರಿ ಮಗಳೇ, ಏನು ಮಾಡೋದು ಹೇಳು. ನಿನ್ನೆ ನಾವು ಆ ಥರ ಹೇಳಿರಲಿಲ್ಲ ಅಂದಿದ್ರೆ ಇವತ್ತು ನೀವು 3 ಇಷ್ಟೊಂದು ಖುಷಿಯಾಗಿರುವುದನ್ನು ನೋಡೋಕೆ ಆಗ್ತಿತ್ತ ಹೇಳು? ಲವ್ ಯು ಸೋ ಮಚ್ ಅಪ್ಪ ಎಂದವಳು ಅವರ ಎದೆಗೊರಗಿದಳು. ಅನು, ಅಲ್ಲ, ಈ ಮನೆಯಲ್ಲಿ ನಿಮಗೆಲ್ಲ ನಾವುಗಳು ಇರೋದೇ ಮರ್ತೋಗಿದೆ ಅನಿಸುತ್ತೆ. ಇಲ್ಲಿ ಇಷ್ಟೆಲ್ಲ ನಡೀತಾ ಇದ್ರು ಯಾರು ನಮಗೆ ಒಂದು ಮಾತು ಕೂಡ ಹೇಳಿಲ್ಲ ಅಲ್ಲ? ಚಂದು, ಹೌದು ಕಣೆ, ಇವರಿಗೆ ನಮ್ಮ ನೆನಪೇ ಇಲ್ಲ. ಸೀತಾ, ಅಯ್ಯೋ ತರ್ಲೆಗಳ, ಸುಮ್ಮನೆ ಇರಿ ಸಾಕು, ಇಲ್ಲಿ ಯಾರೂ ನಿಮ್ಮನ್ನು ಮರ್ತಿಲ್ಲ. ಸರಸ್ವತಿ, ನಿಮಗೇನಾದರೂ ಮುಂಚೆನೇ ಈ ವಿಷಯ ಗೊತ್ತಾಗ್ಬಿಟ್ಟಿದ್ರೆ ಊರೆಲ್ಲ ಡಂಗೋರ ಸಾರಿ ಬಿಡ್ತಿದ್ರಿ. ಅದಕ್ಕೆ ನಾವು ನಿಮ್ಮ ಹತ್ತಿರ ಈ ವಿಷಯ ಹೇಳಲಿಲ್ಲ ಅಷ್ಟೆ. ಬಜಾರೀಸ್ ಅಂದರೆ ನಾವು ಬಜಾರಿಗಳು ಅಂತಾನಾ ನಿಮ್ಮ ಮಾತಿನ ಅರ್ಥ? ಅರ್ಜುನ್, ಅದನ್ನು ಬಾಯಿ ಬಿಟ್ಟು ಬೇರೆ ಹೇಳಬೇಕಾ? ಇಡೀ ಪ್ರಪಂಚದಲ್ಲಿ ಹುಡುಕಿದ್ರೂ ಸಿಗಲ್ಲ ನಿಮ್ಮಂಥ ಬಜಾರಿಗಳು. ಅವನು,
ಹೌದಪ್ಪ ಹೌದು, ನಾವು ಬಜಾರಿಗಳೇ. ನೆನ್ನೆ ಬಂದು ಮುಖನ ಹೊಳೆ ಗೂಬೆ ಥರ ಮಾಡಿಕೊಂಡು ಈ ಮದುವೆ ನಿಲ್ಸೋಕೆ ಹೇಗಾದರೂ ಹೆಲ್ಪ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡುವಾಗ ನಾವು ಬಜಾರಿಗಳು ಅನ್ನೋದು ನಿಮಗೆ ನೆನಪಿಗೆ ಬರಲಿಲ್ವಾ ಸರ್? ಇನ್ನು ಮುಂದೆ ಏನೇನೋ ಹೇಳಲು ಬಂದವರ ಬಾಯಿಗೆ ಕೈ ಅಡ್ಡವಿಡಿದ ಅರ್ಜುನ್. ಅವನ ಅವಸ್ಥೆ ನೋಡಿ ಉಳಿದವರು ನಗುತ್ತಿದ್ದರೆ ಅರ್ಜುನ್ ಅವರಿಗೆ ಕಣ್ಣಿನಲ್ಲೇ ಸುಮ್ಮನಿರುವಂತೆ ಗೋಗರೆಯುತ್ತಿದ್ದ. ಮನದ ತುಂಬೆಲ್ಲ ಸಂತಸದವನಲು. ಆದರೆ ಅನು ಮಾತ್ರ ಕೈಯಲ್ಲೇನೋ ಹಿಡಿದು ಗಹನವಾಗಿ ಚಿಂತಿಸುತ್ತಿದ್ದಳು. ಅದನ್ನು ಗಮನಿಸಿದ ಸಾನ್ನಿಧ್ಯ, ಏನಾಯ್ತು ಅನು, ಇಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಿದ್ದೆ? ಅಕ್ಕ, ಅದು ಬೈಯಲ್ಲಂದ್ರೆ ಮಾತ್ರ ಹೇಳ್ತೀನಿ. ಇಲ್ಲಮ್ಮ, ಹೇಳು. ಅಕ್ಕ, ಅದು ಈ ಮದುವೆನ ಹೇಗಾದರೂ ಮಾಡಿ ನಿಲ್ಲಿಸ್ಬೇಕು ಅಂತ ನಾವೆಲ್ಲ ಸೇರಿ ಪ್ಲ್ಯಾನ್ ಮಾಡ್ತಿದ್ವಿ. ಆದರೆ ಈ ಅರ್ಜುನ್ ನನ್ನ ಮಾತು ನನಗೂ ಇದಕ್ಕೂ ಸಂಬಂಧನೇ ಇಲ್ಲವೇನೋ ಅನ್ನೋ ಹಾಗೆ ಮುಖ ಊದಿಸ್ಕೊಂಡು ಕೂತಿದ್ದ. ಅದಕ್ಕೆ ನಾನು, ನೀನೇನು ಮಾಡಿದೆ ಅಂತ ಹೇಳು ಅನು. ಅದು ಅಕ್ಕ, ಈ ಮದುವೆ ನಿಲ್ಲಿಸಬೇಕು ಅಂತ ಗಂಡಿನ ಕಡೆಯವರಿಗೆ ಕುಡಿಯಲು ಕೊಟ್ಟ ಜ್ಯೂಸ್ಗೆ ಜಾಪಾಳ್ ಮಾತ್ರೆ ಹಾಕಿದ್ದೆ. ಅದು ಒಂದಲ್ಲ ಎರಡಲ್ಲ 8 ಮಾತ್ರೆ. ಆ ಹುಡುಗನ ಕಡೆಯವರು ಮೋಸ್ಟ್ಲಿ ಯಾವುದೋ ಅನ್ಯ ಗ್ರಹದ ಜೀವಿಗಳು ಅನಿಸುತ್ತೆ. 8 ಜಾಪಾಳ್ ಮಾತ್ರೆ ಹಾಕಿರೋ ಜ್ಯೂಸ್ ಕುಡಿದು ಕೂಡ ಅವರಿಗೆ ಯಾಕೆ ಏನೂ ಆಗಿಲ್ವಲ್ಲ ಅಂತ ಅದೇ ಯೋಚನೆ ಮಾಡ್ತಿದ್ದೆ ಅಕ್ಕ. ಅನು ಮಾತು ಕೇಳಿದ ಸಾನ್ನಿಧ್ಯ ಹೊಟ್ಟೆ ಇಟ್ಕೊಂಡು ಜೋರಾಗಿ ನಗಲಾರಂಭಿಸಿದಳು. ಚಿರು ತನ್ನವಳ ನಗುವಿನಲ್ಲೇ ಕಳೆದು ಹೋಗಿದ್ದ. ಉಳಿದವರೆಲ್ಲರೂ ಅನು ಕಡೆ ಹುರಿಗಣ್ಣು ಬೀರಿದರು. ಅನು ಬಳಿ ಬಂದ ಸ್ಫೂರ್ತಿ, ಲೇ ಕುಳ್ಳಿ, ಹೇಳಿದ್ದೆ ಅಲ್ವಾ ಸಾನ್ನಿಧ್ಯ ಅಕ್ಕ ಬಂದು ಹೇಳೋವರೆಗೂ ಯಾವುದೇ ಕಿತಾಪತಿ ಮಾಡೋದು ಬೇಡ ಅಂತ. ಆಗಿದ್ದು ಮತ್ತೆ ಯಾಕೆ ನೀನು ಈ ಥರ ಮಾಡಿದೆ? ಪಾಪ ಭರತ್ ಮನೆಯವರು. ನಾನು ಕುಳ್ಳೀನಾ? ಆದರೆ ನೀನು ಕೂಡ ಕುಳ್ಳೀನೆ. ಬಂದ್ಬಿಟ್ಲು ಈಗ ನನಗೆ ಬೈಯೋಕೆ. ಹುಡುಗ ಬರ್ತಾ ಇರೋದು ನಾಯಿನ ನೋಡೋಕೆ ಅಂತ ಗೊತ್ತಾದಾಗ ಹೇಗಾದ್ರೂ ಸರಿ, ಅವರು ಬರೋದನ್ನು ತಪ್ಪಿಸ್ಬೇಕು ಅಂತ ದಾರಿ ಮಧ್ಯದಲ್ಲಿ ಅವರ ಗಾಡಿನ ಪಂಚರ್ ಮಾಡಿಸ್ತೀನಿ ಅಂತ ಹೇಳಿದೆ. ಈಗ ನಿನ್ನ ಹುಡುಗ ನಿನ್ನ ನೋಡೋಕೆ ಬಂದಿದ್ದು ಅಂತ ಗೊತ್ತಾದ ಮೇಲೆ ನನಗೆ ಬೈತಿದ್ದೀಯಾ? ಅಷ್ಟಕ್ಕೂ ನನಗೇನು ಗೊತ್ತಿತ್ತು ನೀವಿಬ್ಬರು ಲವರ್ಸ್ ಅಂತ? ಗೊತ್ತಿದ್ರೆ ಅದರ ಕಥೆನೇ ಬೇರೆ ಇರ್ತಿತ್ತು. ಹೋಗಿ ಕೆಲಸ ನೋಡ್ಕೊ. ಗೊತ್ತಿದ್ರೆ ಏನು ಮಾಡ್ತಿದ್ದೋ? ಏನೋ ಮಾಡ್ತಿದ್ದೆ. ಅದೆಲ್ಲ ನಿಂಗೆ ಯಾಕೆ ಹೇಳಬೇಕು? ಕರ್ಮ ನಿನ್ನ ಹತ್ರ ಮಾತಾಡೋಕೆ ಬಂದೆ ನೋಡು. ನನಗೆ ಬುದ್ಧಿ ಇಲ್ಲ. ಈಗಲಾದರೂ ಗೊತ್ತಾಯ್ತಲ್ಲ ನಿಂಗೆ ಬುದ್ಧಿ ಇಲ್ಲ ಅಂತ. ಲೇ ನೋಡು, ಸುಮ್ಮನೆ ಕಾಲು ಕೇರ್ಕೊಂಡು ಜಗಳಕ್ಕೆ ಬರಬೇಡ. ಜಗಳಗಂಟಿ. ಅಮ್ಮಯ್ಯ, ನಾನು ಜಗಳಗಂಟಿನಾ? ನೀನು ಜಗಳಗಂಟಿ. ನಿಮ್ಮ ಇಡೀ ಫ್ಯಾಮಿಲಿ ಜಗಳಗಂಟು ಫ್ಯಾಮಿಲಿ. ಫ್ಲೋನಲ್ಲಿ ಬೈತಾ ಇದ್ದವಳಿಗೆ ತಾನು ಕೂಡ ಆ ಫ್ಯಾಮಿಲಿಯವಳು ಅನ್ನೋದು ಆ ಕ್ಷಣಕ್ಕೆ ನೆನಪಿಗೆ ಬರಲೇ ಇಲ್ಲ. ತಾನಾಡಿದ ಮಾತಿನ ಅರಿವಾದೊಡನೆ ಸುತ್ತಲೂ ನೋಡಿದಳು. ಮನೆಯವರೆಲ್ಲರೂ ಇವಳನ್ನೇ ಗುರಾಯಿಸುತ್ತಿದ್ದರು. ಸಾರಿ ಏನೋ ಫ್ಲೋ ಅಲ್ಲಿ ಬಂದ್ಬಿಡ್ತು. ಎಲ್ಲ ಆಗಿದ್ದು ಈ ಕಪಿಯಿಂದಾನೆ. ಲೇ ದೊಡ್ಡ ಕಪಿ, ಸುಮ್ಮನೆ ಇದ್ದೀನಿ ಅಂತ ತಲೆ ಎಲ್ಲ ಮಾತಾಡಬೇಡ. ಉಳಿದವರಿಗೆ ಇವರಿಬ್ಬರ ಜಗಳವನ್ನು ನೋಡಿ ತಲೆ ಚಚ್ಚಿಕೊಳ್ಳುವಂತಾಗಿತ್ತು. ಯಾರು? ನೀನು ಸುಮ್ಮನೆ ಇದ್ದೀಯಾ? ಬರೀ ಸುಳ್ಳು. ನೀನು ಸುಮ್ಮನೆ ಇದ್ದಿದ್ರೆ ನಾನು ಯಾಕೆ ಇಷ್ಟುದ ಮಾತಾಡ್ತಿದ್ದೆ ಹೇಳು? ನಿನ್ನ ಹತ್ರ ಮಾತಾಡೋದು ವೇಸ್ಟ್. ಮೊದಲು ಹೋಗಿ ಭರತ್ಗೆ ಕಾಲ್ ಮಾಡಿ ವಿಷಯ ತಿಳಿಸ್ಬೇಕು ಎಂದು ಹೊರಟವಳನ್ನು ತಡೆದ ಸಾನ್ನಿಧ್ಯ, ಫೋನ್ ಎಲ್ಲ ಮಾಡೋದೇನು ಬೇಡ ಸ್ಫೂರ್ತಿ. ಅವರು ಕುಡಿದ ಜ್ಯೂಸ್ನಲ್ಲಿ ಯಾವ ಮಾತ್ರೇನೂ ಇರಲಿಲ್ಲ. ಅಯ್ಯೋ ಅಕ್ಕ, ನೀವೇ ಕೇಳಿಸ್ಕೊಂಡೆ ಅಲ್ವಾ? ಈ ಕುಳ್ಳಿ ತಾನೇ ಜ್ಯೂಸ್ಗೆ ಮಾತ್ರೆ ಹಾಕಿದ್ದೀನಿ ಅಂತ ಹೇಳಿದ್ಲು. ಅವಳು ಹೇಳಿದ್ದು ನಿಜ. ಹಾಗೆ ಅವಳು ಮಾತ್ರೆ ಹಾಕಿದ್ದು ಕೂಡ ನಿಜ. ಪುಟ್ಟಮ್ಮ, ಏನೋ ನೀನು ಇವಳು ಮಾತ್ರೆ ಹಾಕಿದ್ದು ನಿಜ ಅಂತೀಯ, ಮತ್ತೆ ಅವರು ಕುಡಿದ ಜ್ಯೂಸ್ನಲ್ಲಿ ಯಾವುದೇ ಮಾತ್ರೆ ಕೂಡ ಇರಲಿಲ್ಲ ಅಂತೀಯ. ಇದರಲ್ಲಿ ಯಾವುದು ನಿಜ? ಆತಂಕದಿಂದ ಪ್ರಶ್ನಿಸಿದರು ಸರಸ್ವತಿಯವರು. ಅಮ್ಮ, ನೀವೇನು ಟೆನ್ಷನ್ ಮಾಡ್ಕೊಬೇಡಿ. ನನಗೆ ಮೊದಲೇ ಗೊತ್ತಿತ್ತು ಇವರೆಲ್ಲ ಸೇರಿ ಏನಾದರೂ ಕಿತಾಪತಿ ಮಾಡೇ ಮಾಡ್ತಾರೆ ಅಂತ. ಅದಕ್ಕೆ ಇವರೆಲ್ಲರ ಮುಂದೆ ಒಂದು ಕಣ್ಣಿಟ್ಟಿದ್ದೆ. ಹಾಗಾಗಿ ಅನು ಜ್ಯೂಸ್ಗೆ ಮಾತ್ರೆ ಹಾಕಿ ಹೋದ್ಮೇಲೆ ನಾನು ಆ ಮಾತ್ರೆ ಹಾಕಿರುವ ಜ್ಯೂಸ್ ಚೆಲ್ಲಿ ಬೇರೆ ಜ್ಯೂಸ್ ಹಾಕಿಟ್ಟಿದ್ದೆ. ಹೆಂಗೆ ನಾವು? ಬಜಾರೀಸ್, ನೀನು ಬಿಡಕ್ಕ ಸೂಪರ್. ಎಷ್ಟೇ ಆಗಲಿ ನಮ್ಮ ಅಕ್ಕ ಅಲ್ವಾ? ನಮ್ಮಷ್ಟಲ್ಲದೆ ಹೋದರೂ ನೀನು ಕೂಡ ಸ್ವಲ್ಪ ಬುದ್ಧಿವಂತೆ ಇದ್ದೀಯ. ಕವಿತಾ, ಅಯ್ಯೋ ಕಪಿಗಳ, ಈಗಷ್ಟು ಕಿತ್ತಾಡ್ತಾ ಇದ್ರಿ ಅಷ್ಟು ಬೇಗ ಒಂದಾಗ್ಬಿಟ್ರಾ? ಬಜಾರೀಸ್, ನಾವು ಅಂದರೆ ಸುಮ್ಮನೆನಾ? ಎಷ್ಟು ಜಗಳ ಮಾಡಿದ್ರು ಅಷ್ಟೆ, ಒಬ್ಬರನ್ನೊಬ್ಬರು ಬಿಟ್ಟು ಕೊಡಲ್ಲ ಅಂದವರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡರು. ಶಾರದಾ ಅವರು ತಮ್ಮ ಮಕ್ಕಳು
ಮತ್ತು ಮೊಮ್ಮಕ್ಕಳ ನಡುವಿನ ಒಡನಾಟ, ಅವರೆಲ್ಲರೂ ಅನ್ಯೋನ್ಯವಾಗಿರುವುದನ್ನು ನೋಡಿ ಇವರ ನಡುವಿನ ಬಾಂಧವ್ಯ ಎಂದಿಗೂ ಹೀಗೆ ಇರಲಿ ಎಂದು ಕಾಣದ ದೇವರಲ್ಲಿ ಪ್ರಾರ್ಥಿಸಿದರು. ಗಂಡಿನ ಕಡೆಯವರು ಬಂದು ಹೋಗಿ ಇವರುಗಳ ತರ್ಲೆ ಜಗಳವಾದ ವಿವಾದ ಮುಗಿಯುವ ವೇಳೆದಾಗಲೇ ರಾತ್ರಿ ಊಟದ ಸಮಯವಾಗಿತ್ತು. ಎಲ್ಲರೂ ನಗುತ್ತಾ ಊಟ ಮಾಡುತ್ತಿದ್ದರೆ ಊಟದ ಮಧ್ಯದಲ್ಲಿಯೇ ಯಾವುದೋ ಕರೆ ಬತ್ತೆಂದೆಂದು ಎದ್ದು ಹೋದ ಸಾನ್ನಿಧ್ಯಳನ್ನು ಕಳ್ಳ ನಡಿಗೆಯಲ್ಲೇ ಹಿಂಬಾಲಿಸಿದ ಚಿರು. ಬಂದ ಕರೆಯನ್ನು ಸ್ವೀಕರಿಸಿದವಳ ಮನಸ್ಸು ಭಾರವಾಗಿತ್ತು. ಗೋಡೆಗೊರಗಿ ಬಾನಂಗಳದಲ್ಲಿ ನಗುತ್ತಿದ್ದ ಚಂದ್ರನ ಕಡೆಗೊಮ್ಮೆ ಗಮನ ಹರಿಸಿದಳು. ನೀಲಿ ಆಕಾಶದಲ್ಲಿ ಸುತ್ತಲೂ ಮಿನುಗುತ್ತಿರುವ ನಕ್ಷತ್ರಗಳ ಮಧ್ಯೆ ಇದ್ದರೂ ಆ ಪೂರ್ಣ ಚಂದಿರ ಎಂದಿಗೂ ಒಬ್ಬಂಟಿಯೇ. ಸದ್ಯದರಲ್ಲಿ ತನಗೂ ಸಹ ಅದೇ ಪರಿಸ್ಥಿತಿ ಒದಗಿ ಬರುವುದನ್ನು ನೆನಪಿಸಿಕೊಂಡವಳ ಕಣ್ಣಂಚು ತೇವವಾಯಿತು. ಅವಳ ಮನದ ಆಲೋಚನೆಗಳು ಎತ್ತಲು ಸಾಗುತ್ತಿದ್ದವು. ಯಾವುದಕ್ಕೂ ಸ್ಪಷ್ಟ ಚಿತ್ರಣವಿರಲಿಲ್ಲ. ಆದರೆ ಅವಳೆಲ್ಲ ಆಲೋಚನೆಗಳಿಗೂ ಆ ಕ್ಷಣಕ್ಕೆ ವಿರಾಮ ನೀಡಲೆಂದು ಆಕೆಯನ್ನು ಇಂದಿನಿಂದ ಬಳಸಿದ ಅವಳ ಮನದೊಡೆಯ. ಆ ಸರಿರಾತ್ರಿಯಲ್ಲಿ ಯಾರೋ ತನ್ನನ್ನು ಬಳಸಿದಂತಾಗಿ ಒಂದು ಕ್ಷಣ ಬೆಚ್ಚಿದರೂ ತೀರಾ ಚಿರಪರಿಚಿತ ಸ್ಪರ್ಶವನ್ನು ಗುರುತಿಸದಷ್ಟು ದಡ್ಡಿಯೇನಲ್ಲ ಅವಳು. ಆಕೆಗೂ ಆ ಒಂದು ಅಪ್ಪುಗೆಯ ಅವಶ್ಯಕತೆ ಇತ್ತೇನೋ. ಸುಮ್ಮನೆ ಅವನ ಎದೆಗೊರಗಿದಳು. ತನ್ನುಸಿರಿನ ಪ್ರತಿಯೊಂದು ಏರಿಳಿತಗಳನ್ನು ಬಲ್ಲನವನು. ಆದರೂ ಮೌನ ವಹಿಸಿದ್ದ. ಮುಂದೆ ಇದೇ ಮೌನ ಅವನಿಂದ ಅವನ ಉಸಿರನ್ನು ದೂರ ಮಾಡುವುದರಲ್ಲಿತ್ತು. ಚಿರು, ನೀನ್ಯಾಕೆ ಇಷ್ಟು ಒಳ್ಳೆಯವನು? ನೀನ್ಯಾಕೆ ಎಲ್ಲರನ್ನು ಎಷ್ಟೊಂದು ಪ್ರೀತಿಸ್ತೀಯ? ನಿನ್ನ ಜೀವಕ್ಕೆ ಅಪಾಯವಿದೆ ಎನ್ನುವುದು ಗೊತ್ತಿದ್ದರೂ ಯಾಕಿಷ್ಟು ರಿಸ್ಕ್ ತಗೊಳ್ತಾ ಇದ್ದೀಯಾ? ಒಂದು ವೇಳೆ ನಿನಗೆ ಏನಾದರೂ ಆದರೆ? ಕೊನೆಯ ಸಾಲನ್ನು ತುಂಬ ಪ್ರಯಾಸ ಪಟ್ಟಿಯೇ ನುಡಿದಳು. ಜಲಪಾತದಂತೆ ಬೋರ್ಗರೆಯುತ್ತಿದ್ದ ಕಣ್ಣೀರು ಅವನ ಶರ್ಟನ್ನು ಸಂಪೂರ್ಣವಾಗಿ ತೋಯಿಸಿತು. ನಿನ್ನೆಲ್ಲ ಪ್ರಶ್ನೆಗಳಿಗೂ ಉತ್ತರ ನೀನೇ ಸಾನು. ಅಷ್ಟೇ ಸಮಾಧಾನವಾಗಿ ಉತ್ತರಿಸಿದನವ. ಒಂದೇ ವಾಕ್ಯಕ್ಕೆ ಆದರೂ ಅವಳು ಮತ್ತಷ್ಟು ಕಣ್ಣೀರಾಗಿದ್ದು ಸುಳ್ಳಲ್ಲ. ಆ ಒಂದು ವಾಕ್ಯವೇ ಸಾಕಿತ್ತು ಚಿರು ಬದುಕಿನಲ್ಲಿ ಅವಳ ಸ್ಥಾನ ಏನು ಎನ್ನುವುದನ್ನು ತಿಳಿಸಿಕೊಡಲು. ಚಿರು, ನಿನ್ನ ಪ್ರೀತಿ ಪಡೆಯೋ ಅರ್ಹತೆ ಆಗಲಿ ಯೋಗ್ಯತೆ ಆಗಲಿ ನಂಗಿಲ್ಲ. ನುಡಿದವಳು ಕಣ್ಣೀರು ಇನ್ನೂ ನಿಂತಿರಲಿಲ್ಲ. ಹಿಡಿತವನ್ನು ಮತ್ತಷ್ಟು ಬಿಗಿಗೊಳಿಸಿದವನ, ಸಾನು, ನೀನೇ ನಾನಾಗಿರುವಾಗ, ನಾನೇ ನೀನಾಗಿರುವಾಗ ಅರ್ಹತೆ ಯೋಗ್ಯತೆಯ ಪ್ರಶ್ನೆಯಲ್ಲಿ? ಸಾನು, ಈ ಜೀವನದ ಕೊನೆಯವರೆಗೂ, ಜೀವನದ ನಂತರವೂ ನೀನೇ ನನ್ನ ಜೀವನ ಸಂಗಾತಿ ಕಣೆ. ನನ್ನ ಉಸಿರಿನಲ್ಲಿ ನೀನು ಬೆರೆತು ಹೋಗಿರುವೆ ಸಾನು. ಸುಮ್ಮನೆ ಏನೇನೋ ಯೋಚಿಸಿ ಮನಸ್ಸಿನ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಡ. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಯಾವಾಗಲೂ ನೀನೇ ಹೇಳ್ತಾ ಇರ್ತೀಯ ಅಲ್ವಾ? ಹೌದು ಚಿರು, ಆಗೋದೆಲ್ಲ ಒಳ್ಳೆಯದಕ್ಕೆ. ಒಳ್ಳೆಯದು ಆಗಬೇಕು ಅಂತಾನೆ ಅಲ್ವಾ ಈ ನಿರ್ಧಾರ ಮಾಡಿರೋದು? ನನ್ನ ಈ ನಿರ್ಧಾರದಿಂದ ಎಲ್ಲವೂ ಒಳ್ಳೆಯದಾದರೆ ಅಷ್ಟೇ ಸಾಕು. ನನಗೆ ಮನಸ್ಸಿನಲ್ಲಿ ನುಡಿದುಕೊಂಡವಳ ಮನಸ್ಸಿನಲ್ಲಿ ಏನಿದೆ ಬಲ್ಲವರಾರು? ಚಿರು, ನೀವು ಇಷ್ಟೆಲ್ಲ ಮಾಡೀನು ಏನು ಗೊತ್ತಿಲ್ಲದವರ ಹಾಗೆ ಇರೋಕೆ ಹೇಗೆ ಸಾಧ್ಯ? ಇವತ್ತು ಮನೆಯಲ್ಲಿ ಎಲ್ಲರೂ ಎಷ್ಟೊಂದು ಖುಷಿಯಾಗಿದ್ದಾರೆ ಅಂದರೆ ಅದಕ್ಕೆ ಕಾರಣ ನೀವು ಚಿರು. ನಿಮಗೆಷ್ಟು ಧನ್ಯವಾದ ಹೇಳಿದರೂ ಅದು ಕಡಿಮೆಯೇ. ಇಲ್ಲ ಸಾನು, ಇದಕ್ಕೆಲ್ಲ ಕಾರಣ ನೀನು. ನಿನ್ನಿಂದಾನೆ ಮನೆಯವರೆಲ್ಲರೂ ಇವತ್ತು ಇಷ್ಟೊಂದು ಖುಷಿಯಾಗಿರೋದು. ಸಾಕು, ಸುಮ್ಮನೆ ಇರು ಚಿರು. ನಾನು ಹೇಗೆ ಕಾರಣ ಆಗ್ತೀನಿ ಹೇಳು? ಇಷ್ಟೆಲ್ಲ ಮಾಡಿದ್ದು ನೀನು, ನಾನಲ್ಲ. ಇಷ್ಟೆಲ್ಲ ಮಾಡಿದ್ದು ನಾನೇ ಆದರೂ ಅದಕ್ಕೆ ಕಾರಣ ಮಾತ್ರ ನೀನೇ ಸಾನು. ಚಿರು, ಏನು ಹೇಳ್ತಾ ಇದ್ದೀಯಾ ನೀನು? ನಾನು ಹೌದು ಸಾನು, ಇವತ್ತು ಅಥವಾ ಮುಂದೆ ಕೂಡ ನಾನು ಏನು ಮಾಡಿದ್ರು ಅದು ಕೇವಲ ನಿನಗಾಗಿ ಮತ್ತು ನಿನ್ನ ಸಂತೋಷಕ್ಕಾಗಿ. ನನಗೆ ನಿನ್ನ ಸಂತೋಷ ಮುಖ್ಯ, ನಿನಗೆ ಮನೆಯವರ ಸಂತೋಷ ಮುಖ್ಯ. ನೀನು ಸಂತೋಷವಾಗಿರಬೇಕು ಅಂದರೆ ಮನೆಯವರು ಖುಷಿಯಾಗಿರಬೇಕು. ಅದಕ್ಕೆ ಇಷ್ಟೆಲ್ಲ ಮಾಡಿದ್ದು ನಾನು. ನಿನ್ನ ಕಣ್ಣಿನಲ್ಲಿ ಕಾಣುವ ಆ ಸಂತೋಷದ ಮಿಂಚನ್ನು ಯಾವಾಗಲೂ ನನ್ನ ಕಣ್ಣುಗಳಲ್ಲಿ ಸೆರೆ ಹಿಡಿಯಬೇಕೆಂಬ ಪುಟ್ಟ ಸ್ವಾರ್ಥ ನನ್ನದು ಕಣೆ. ನನ್ನ ಸ್ವಾರ್ಥಕ್ಕಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ. ಅದಕ್ಕಾಗಿ ನನ್ನ ಪ್ರಾಣ ಹೋದರೂ ಕೊನೆಯ ಸಾಲು ಪೂರ್ತಿಯಾಗುವ ಮುನ್ನವೇ ಅವನ ಎರಡೂ ಕೆನ್ನೆಗಳು ಕೆಂಪಾಗಿದ್ದವು. ಜೊತೆಗೆ ಅವನ ಉಸಿರಿನ ಕಣ್ಣುಗಳು ಕೂಡ. ಚಿರು, ಎಷ್ಟು ಸಲ ಹೇಳಿದ್ದೀನಿ ನಿನಗೆ ಈ ಥರ ಎಲ್ಲ ಮಾತಾಡಬೇಡ ಅಂತ? ಆಗಿದ್ದು ಯಾಕೆ? ನೀನು ಪದೇ ಪದೇ ಬೇಡ ಅಂದಿದ್ದೆ ಮಾಡ್ತೀಯ. ಅರಿಯುತ್ತಿದ್ದ ಕಣ್ಣೀರಿನ ರಭಸ ಮತ್ತಷ್ಟು ಜೋರಾಯಿತು. ಗುರುಗಳು ಹೇಳಿದ ಮಾತುಗಳನ್ನು ಆಕೆ ಮರೆಯಲು ಸಾಧ್ಯವೇ?
ಸಾರಿ ಬಂಗಾರಿ, ನಿಂಗೆ ನೋವು ಕೊಡಬೇಕು ಅಂತ ಆ ಥರ ಹೇಳಿಲ್ಲ. ನನ್ನ ಉದ್ದೇಶ ಕೂಡ ಅದಾಗಿರಲಿಲ್ಲ. ಅದೇನೋ ಫ್ಲೋ ಅಲ್ಲಿ ಬಂದ್ಬಿಡ್ತು. ಇನ್ಮೇಲೆ ಆ ಥರ ಎಲ್ಲ ಮಾತಾಡಲ್ಲ ಆಯಿತಾ? ಪ್ಲೀಸ್ ಕಣೆ, ಅಳಬೇಡ. ನನ್ನ ಮೇಲೆ ಕೋಪ ಏನಾದರೂ ಇದ್ದರೆ ಕೊಟ್ಬಿಡು. ಆದರೆ ಪ್ಲೀಸ್ ಹೀಗೆ ಮೌನವಾಗಿದ್ದು ಕೊಲ್ಬೇಡ. ನನಗೆ ನಿನ್ನ ಮೌನ ಮತ್ತು ನೀನು ಕಣ್ಣೀರು ಹಾಕೋದನ್ನು ನೋಡೋಕೆ ಆಗಲ್ಲ ಕಣೆ. ನಿನ್ನ ನಗು ನನ್ನ ಬಲವಾದರೆ ಈ ನಿನ್ನ ಕಣ್ಣೀರು ನನ್ನ ಬಲಹೀನತೆ. ಪ್ಲೀಸ್ ಅಳಬೇಡ. ಐ ಆಮ್ ಸೋ ಸಾರಿ ಪ್ಲೀಸ್ ಮುದ್ದು. ಅವಳೆಂದಿಗೂ ಅವನ ಬಲಹೀನತೆಯಾಗಲು ಬಯಸುವವಳಲ್ಲ. ಹಾಗೆಂದ ಮಾತ್ರಕ್ಕೆ ತನ್ನ ಮನಸ್ಸಿನಲ್ಲಾಗುತ್ತಿರುವ ಚಡಪಡಿಕೆಯನ್ನು ಮತ್ತೊಬ್ಬರ ಬಳಿ ಹೇಳಿಕೊಳ್ಳುವವಳು ಅಲ್ಲ. ಅವನಿಂದ ದೂರ ಸರಿದವಳು ಜೋಕಾಲಿ ಮೇಲೆ ಬಂದು ಕುಳಿತಳು. ಅವಳನ್ನೇ ಹಿಂಬಾಲಿಸಿದವ ಅವಳ ಮಡಿಲಿನಲ್ಲಿ ಮಲಗಿದ. ಅವಳಿಗೂ ಗೊತ್ತು ತನ್ನವನ ನೋವನ್ನು ಕಡಿಮೆ ಮಾಡುವ ಶಕ್ತಿ ಇರುವುದು ಕೇವಲ ತನ್ನ ಮಡಿಲಿಗೆ ಎಂದು. ಹೇಳಿಕೊಳ್ಳದೆ ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವುದೇ ಪ್ರೀತಿ ಅಲ್ಲವೇ? ಒಬ್ಬರ ನೋವಿಗೆ ಮತ್ತೊಬ್ಬರು ಸ್ಪಂದಿಸುವುದೇ ಪ್ರೀತಿ ಅಲ್ಲವೇ? ಅವನ ಕಣ್ಣೀರನ್ನು ಒರೆಸಿದವಳು ಅವನ ತಲೆಗೂದಲ್ಲಿ ಕೈಯಾಡಿಸುತ್ತಾ ಆಗಸದತ್ತ ದೃಷ್ಟಿ ನೆಟ್ಟಳು. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.